ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯ ಸಮಾಧಿಯ ಮುಂದೆ ಇವತ್ತು ದೇವೇಗೌಡರ ಕುಟುಂಬ ಇವತ್ತು ಆಗಮಿಸಿ ಮೊದಲ ದಿನದ ಪೂಜಾ ಕಾರ್ಯಗಳನ್ನು ಈಗಾಗಲೇ ನೆರವೇರಿಸ್ತಾ ಇದೆ. ಹಾಸನ ತಾಲೂಕಿನ ಹರದನಹಳ್ಳಿಯ ಗ್ರಾಮದ ಬಳಿ ಇರತಕ್ಕಂತಹ ಸಮಾಧಿ ಏನಿದೆ, ಆ ಸಮಾಧಿಯ ಮುಂದೆ ಈಗಾಗಲೇ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು, ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಮಗಳು ಅನಸೂಯ ಮತ್ತು ಮತ್ತೊಬ್ಬರು ಮಗಳು ಸೇರಿದಂತೆ ಭವಾನಿ ರೇವಣ್ಣ ಆಗಿರ್ಬೋದು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಪಾಲ್ಗೊಂಡಿದ್ದಾರೆ. ಜೊತೆಗೆ 3 ಜನ ಪುರೋಹಿತರನ್ನು ಕರೆಸಿ ಮಂತ್ರಘೋಷಗಳನ್ನು ಮಾಡಿಸುವ ಮುಖಾಂತರ ಮೊದಲ ದಿನದ ಕಾರ್ಯಾಚರಣೆಯನ್ನು ಈಗಾಗಲೇ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಬೆಳಿಗ್ಗೆ ಸುಮಾರು ಒಂದು 15ರಿಂದ 20 ನಿಮಿಷದಿಂದ ಆರಂಭವಾದಂತಹ ಪೂಜೆ ಅಂದರೆ ಮೊದಲ ದಿನದ ಕಾರ್ಯ ಏನಿದೆ, ಆ ಮೊದಲ ದಿನದ ಕಾರ್ಯದಲ್ಲಿ ಈಗಾಗಲೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡು ಸಮಾಧಿಯ ಮುಂದೆ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯಗಳು ಕಾಣಸಿಗ್ತದೆ. ಜೊತೆಗೆ ಅನಸೂಯರವರು ಈಗಾಗಲೇ ಅಂದರೆ ಏನು ಅಮ್ಮನ ಸಮಾಧಿಯ ಮುಂದೆ ಕುಳಿತು ಕೈ ಮುಗಿದು ಪ್ರಾರ್ಥನೆ ಮಾಡುವಂತಹ ದೃಶ್ಯಗಳು ಈಗಾಗಲೇ ಕಾಣ್ತಾ ಇರುವಂಥದ್ದು. 11 ದಿನದ ಕಾರ್ಯಗಳೇನಿದೆ ಅದರಲ್ಲಿ ಮೊದಲನೇ ದಿನದ ಕಾರ್ಯ ಈಗಾಗಲೇ ಗೌಡರ ಕುಟುಂಬದಿಂದ ಚೆನ್ನಮ್ಮರವರ ಸಮಾಧಿಯ ಮುಂದೆ ಪೂಜಾ ಕೆಲಸಗಳು ಕೂಡ ನೆರವೇರುವಂತಹ ದೃಶ್ಯಗಳು ಕಾಣಸಿಗ್ತದೆ. ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಜೊತೆಗೆ ಇವತ್ತು ಬೆಳಿಗ್ಗೆ ಹರದನಹಳ್ಳಿಗೆ ಬಂದಿದ್ದಂತಹ ಕುಟುಂಬಸ್ಥರು ಹರದನಹಳ್ಳಿಯ ಮನೆಯಲ್ಲೇ ಉಳಿದಿದ್ದರು. ನಂತರದಲ್ಲಿ ಮನೆಯಿಂದ ನೇರವಾಗಿ ಸಮಾಧಿಯ ಬಳಿ ಬಂದು ಈಗಾಗಲೇ ಪೂಜಾ ಕೆಲಸಗಳಲ್ಲಿ ಮೊದಲ ದಿನದ ಪೂಜೆ ಅಂದರೆ ನಿನ್ನೆ ಸುಮಾರು ಒಂದು 5:30-6 ಗಂಟೆಯ ಹೊತ್ತಿಗೆ ಮಣ್ಣಲ್ಲಿ ಮಣ್ಣಾದಂತಹ ಚೆನ್ನಮ್ಮರವರ ಸಮಾಧಿಯ ಮುಂದೆ ಇವತ್ತು ಮೊದಲ ದಿನದ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೇರಿದಂತೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಮಕ್ಕಳು 2 ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು ಕೂಡ ಈಗಾಗಲೇ ಪಾಲ್ಗೊಂಡಿರುವಂಥದ್ದು. ಒಟ್ಟಾರೆ ಕುಟುಂಬಸ್ಥರು ಈಗಾಗಲೇ ಈ ಮೊದಲ ದಿನದ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹರದನಹಳ್ಳಿ.